ನ್ಯಾಯ ವೈಶೇಷಿಕ ಶಾಸ್ತ್ರ ಪರಿಚಯ. ನಮ್ಮ ಮನುಷ್ಯ ಶರೀರದಲ್ಲಿ ಬುದ್ಧಿಗೆ ಮಹತ್ವಪೂರ್ಣವಾದ ಸ್ಥಾನವಿರುವಂತೆಯೇ ಶಾಸ್ತ್ರಪುರುಷನ ಶರೀರದಲ್ಲಿ ನ್ಯಾಯ ವೈಶೇಷಿಕ ಶಾಸ್ತ್ರಗಳಿಗೆ ಮಹತ್ವವಾದ ಸ್ಥಾನವಿದೆ. ನ್ಯಾಯಶಾಸ್ತ್ರಕ್ಕೆ ಆನ್ವೀಕ್ಷಿಕಿ, ತರ್ಕಶಾಸ್ತ್ರ ಎಂಬ ಹೆಸರುಗಳೂ ಇವೆ. ಪ್ರತ್ಯಕ್ಷ ಪ್ರಮಾಣ ಹಾಗೂ ಆಗಮ ಪ್ರಮಾಣಗಳಿಗೆ ವಿರೋಧವಿಲ್ಲದಂತೆ ಅನುಮಾನ ಪ್ರಮಾಣವನ್ನು ಈ ಶಾಸ್ತ್ರದಲ್ಲಿ ಉಪಯೋಗಿಸಲಾಗುತ್ತದೆ ಎಂಬ ಕಾರಣದಿಂದ ಈ ಶಾಸ್ತ್ರಕ್ಕೆ ಆನ್ವೀಕ್ಷಿಕಿ ಎಂಬ ಹೆಸರು. ಪ್ರತ್ಯಕ್ಷಾಗಮಾಭ್ಯಾಂ ಈಕ್ಷಿತಸ್ಯ ಅನುವೀಕ್ಷಣಂ ಅನ್ವೀಕ್ಷ ತಯಾ ಪ್ರವರ್ತತೆ ಇತ್ಯಾನ್ವೀಕ್ಷಿಕಿ. ಭೌತಿಕ ಪದಾರ್ಥ ವಿಚಾರಗಳನ್ನು ಹಾಗೂ ಪ್ರಮಾಣ ವಿಚಾರಗಳನ್ನು ವಿಪುಲವಾಗಿ ಇಲ್ಲಿ ಪ್ರತಿಪಾದಿಸಿದ್ದರೂ ದೇಹಾದಿಗಳಿಗಿಂತ ಅತಿರಿಕ್ತನಾದ ಆತ್ಮನನ್ನು ಸಂಯುಕ್ತಿಕವಾಗಿ ಸಾಧಿಸಿ ಬೋಧಿಸುವುದರಲ್ಲೇ ತಾತ್ಪರ್ಯವು ನೆಲೆಸಿರುವುದರಿಂದ ಇದು ಆತ್ಮವಿದ್ಯೆ ಎಂಬ ಹೆಸರನ್ನೂ ಪಡೆದಿದೆ. ಬುದ್ಧಿಜೀವಿಯಾದ ಮಾನವನ ಮನಸ್ಸು ಉಪದೇಶದಿಂದ ತಣಿಯುವುದಿಲ್ಲ, ಯುಕ್ತಿಯನ್ನು ಅರಸುತ್ತದೆ. ಯುಕ್ತಿಯನ್ನು ಕಂಡು ಮನಸ್ಸು ಹರುಷಗೊಳ್ಳುತ್ತದೆ. ಆದ್ದರಿಂದಲೇ ಯುಕ್ತಿ ಪ್ರಧಾನವಾದ ನ್ಯಾಯ ವೈಶೇಷಿಕ ದರ್ಶನಗಳಿಗೆ ಮನ್ನಣೆ ಇದೆ. ನ್ಯಾಯ ವೈಶೇಷಿಕ ದರ್ಶನಗಳು ಭಾರತೀಯ ದರ್ಶನಗಳಿಗೆಲ್ಲ ಬೆನ್ನೆಲುಬಿನಂತಿವೆ. ನಿಷ್ಕೃಷ್ಟವಾದ ವೈಜ್ಞಾನಿಕವಾದ ತರ್ಕ ಹಾಗೂ ಪ್ರಮಾಣಗಳ ಆಧಾರದ ಮೇಲೆ ಈ ಶಾಸ್ತ್ರಗಳು ಹೊರಟಿವೆ. ನ್ಯಾಯ ದರ್ಶನವನ್ನು ಪ್ರಮಾಣಶಾಸ್ತ್ರವೆಂದೂ ವೈಶೇಷಿಕ ದರ್ಶನವನ್ನು ಪ್ರಮೇಯ ಶಾಸ್ತ್ರವೆಂದೂ ಹೇಳಲಾಗುವುದು. ಇವೆರಡೂ ಶಾಸ್ತ್ರಗಳು ಪರಸ್ಪರ ಸಹಾಯಕವಾಗಿ ಬೆಳೆದು ಸಮಾನ ತಂತ್ರವೆನಿಸಿವೆ. ಸಂಕ್ಷಿಪ್ತ ಇತಿಹಾಸ. ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ಭಗವಂತನ 16 ಅವತಾರಗಳು ನಮಗೆಲ್ಲರಿಗೂ ಸುಪರಿಚಿತ. ಅವುಗಳಲ್ಲೊಂದು ಅವತಾರ ದತ್ತಾತ್ರೇಯನ ಅವತಾರ. ಭಗವಾನ್ ದತ್ತಾತ್ರೇಯನು ರಾಜನಾದ ಅಲರ್ಕ, ಪ್ರಹ್ಲಾದ ಇವರುಗಳಿಗೆ ಆನ್ವೀಕ್ಷಿಕೆ ವಿದ್ಯೆಯನ್ನು ಉಪದೇಶಿಸಿದನು ಎಂದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಷಷ್ಠೇ ಅತ್ರೇರಪತ್ಯತ್ವಂ ವೃತಃ ಪ್ರಾಪ್ತೋ ನಸೂಯಯ ಆನ್ವೀಕ್ಷಿಕೀಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ವೈಶೇಷಿಕ ದರ್ಶನಕ್ಕೆ ವೈಶೇಷಿಕ ಸೂತ್ರಗಳೇ ಆಧಾರ. ಇವು ಕಣಾದ ಮಹರ್ಷಿಯಿಂದ ಸುಮಾರು ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ರಚಿತವಾದವು. ಯೋಗ ಸಾಧನೆಯಿಂದ ಈಶ್ವರನನ್ನು ಸಾಕ್ಷಾತ್ಕರಿಸಿಕೊಂಡ ಕಣಾದನು ಈಶ್ವರನ ಅನುಗ್ರಹದಿಂದ ವೈಶೇಷಿಕ ದರ್ಶನವನ್ನು ರಚಿಸಿದನೆಂದು, ಈಶ್ವರನು ಉಲೂಕ ರೂಪದಲ್ಲಿ ಬಂದು ಕಣಾದನಿಗೆ ದ್ರವ್ಯಾದಿ 6 ಪದಾರ್ಥಗಳನ್ನು ಉಪದೇಶಿಸಿದನೆಂಬುದು ಐತಿಹ್ಯ. ಆದ್ದರಿಂದಲೇ ವೈಶೇಷಿಕ ದರ್ಶನಕ್ಕೆ ಔಲೂಕ್ಯ ದರ್ಶನವೆಂಬ ಹೆಸರೂ ಇದೆ. ಕಣಾನ್ ಅತ್ತಿ ಭಕ್ಷಯತಿ ಇತಿ ವಾ ಕಣಾದಃ ಕಣಭಕ್ಷಃ. ಹೊಲದಲ್ಲಿ ಬಿದ್ದಿದ್ದ ಕಾಳುಗಳನ್ನು ಆರಿಸಿ ತಿನ್ನುತ್ತಿದ್ದರಿಂದ ಕಣಾದನೆಂಬ ಹೆಸರು ಬಂದಿತೆಂದು, ಪರಮಾಣುವಾದವನ್ನು ಆರಂಭಿಸಿದ್ದರಿಂದ ಈ ಹೆಸರು ಬಂದಿತೆಂದು ಜನಶ್ರುತಿಗಳಿವೆ. ನ್ಯಾಯದರ್ಶನಕ್ಕೆ ಆಧಾರವಾದ ನ್ಯಾಯಸೂತ್ರಗಳನ್ನು ಗೌತಮರು ಸುಮಾರು ಕ್ರಿಸ್ತಶಕ 150ರಲ್ಲಿ ರಚಿಸಿದರು. ಉಪನಿಷತ್ತು, ಪುರಾಣ, ಮಹಾಭಾರತ ಮುಂತಾದ ಗ್ರಂಥಗಳಲ್ಲಿ ತರ್ಕಶಾಸ್ತ್ರದ ಮೂಲಭೂತವಾದ ಅಂಶಗಳು ಅಲ್ಲಲ್ಲಿ ಕಂಡುಬಂದರೂ ಅದರ ವ್ಯವಸ್ಥಿತವಾದ ರೂಪವು ಗೌತಮರಿಂದ ನಮಗೆ ಬಂದಿದೆ. 12ನೇ ಶತಮಾನದಲ್ಲಿ ಮಿಥಿಲಾವಾಸಿಯಾದ ಗಂಗೇಶೋಪಾಧ್ಯಾಯರಿಂದ ನವೀನ ನ್ಯಾಯ ದರ್ಶನವು ಪ್ರಚಾರಕ್ಕೆ ಬಂದಿತು. ಇವರಿಂದ ರಚಿತವಾದ ತತ್ವಚಿಂತಾಮಣಿ ಎಂಬ ಗ್ರಂಥವು ನೂತನ ಶೈಲಿಯಿಂದ ಪ್ರಮಾಣ ವಿಚಾರವನ್ನು ಮಾಡುತ್ತಿದೆ. ನ್ಯಾಯ ವೈಶೇಷಿಕ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ವಿಷಯಗಳು: ಪದಾರ್ಥ ವಿಚಾರ, ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಎಂಬ 7 ವಿಧವಾದ ಪದಾರ್ಥಗಳು, ಪೃಥಿವಿ, ಜಲ, ತೇಜ, ವಾಯು, ಆಕಾಶ, ಕಾಲ, ದಿಕ್, ಆತ್ಮ, ಮನಸ್ಸು ಎಂಬ 9 ವಿಧವಾದ ದ್ರವ್ಯಗಳು ಹಾಗೂ ರೂಪರಸಾದಿ 24 ಗುಣಗಳು ಪ್ರತಿಪಾದಿಸಲ್ಪಟ್ಟಿವೆ. ಪರಮಾಣುವಾದವನ್ನು ಆಶ್ರಯಿಸಿ ಪ್ರಪಂಚದಲ್ಲಿರುವ ಭೌತಿಕ ವಸ್ತುಗಳ ಉತ್ಪತ್ತಿ ಸ್ಥಿತಿ ನಾಶವನ್ನು, ಭೌತಿಕ ವಸ್ತುಗಳ ಗುಣವೈಚಿತ್ರ್ಯವನ್ನು ಈ ಶಾಸ್ತ್ರವು ಪ್ರತಿಪಾದಿಸುತ್ತಿದೆ. ಹಸುವು ತಿಂದ ಹುಲ್ಲು ನೀಡುವ ಹಾಲು, ಅದರ ಪರಿಣಾಮವಾದ ಮೊಸರು, ಬೆಣ್ಣೆ, ತುಪ್ಪ ಇವೆಲ್ಲವೂ ಸಮಾನ ಪರಮಾಣುಗಳಿಂದ ಉತ್ಪನ್ನವಾಗಿದ್ದು ವಿಲಕ್ಷಣ ತೇಜಸ್ಸಂಯೋಗದಿಂದಾಗಿ ಗುಣಗಳ ಮಾರ್ಪಾಟು ಉಂಟಾಗುತ್ತದೆ ಎಂಬ ರಾಸಾಯನಿಕ ಶಾಸ್ತ್ರ ಪ್ರಕ್ರಿಯೆಯ ರಮಣೀಯ ನಿರೂಪಣೆ ಇಲ್ಲಿದೆ. ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಎಂಬ 4 ಪ್ರಮಾಣಗಳನ್ನು ವಿವರಿಸಲಾಗಿದೆ.
ಪ್ರತ್ಯಕ್ಷಾನುಮಾನೋಪಮಾನ ಶಬ್ದಾಃ ಪ್ರಮಾಣಾನಿ. ಯಥಾರ್ಥ ಜ್ಞಾನದ ಸಾಧನಗಳೇ ಪ್ರಮಾಣಗಳು. ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣವೆಂದರೆ ಇಂದ್ರಿಯಗಳು. ಅವು ವಸ್ತುಗಳ ಸಂಪರ್ಕವನ್ನು ಹೊಂದಿ ಯಥಾರ್ಥ ಜ್ಞಾನವನ್ನು ಉಂಟು ಮಾಡಬಲ್ಲವು. ಅದನ್ನು ಪ್ರತ್ಯಕ್ಷ ಜ್ಞಾನವೆನ್ನುವರು. ಪ್ರತ್ಯಕ್ಷ ಜ್ಞಾನದ ಉತ್ಪತ್ತಿ ಕ್ರಮವು ಹೀಗಿದೆ. ಮೊದಲು ಆತ್ಮ ಮನಸ್ಸಿನೊಂದಿಗೆ ಸಂಪರ್ಕವನ್ನು ಪಡೆಯುತ್ತಾನೆ. ಮನಸ್ಸು ಇಂದ್ರಿಯಗಳೊಂದಿಗೆ ಸಂಪರ್ಕವನ್ನು ಪಡೆಯುತ್ತದೆ. ಇಂದ್ರಿಯಗಳು ವಸ್ತುಗಳೊಂದಿಗೆ ಸಂಪರ್ಕವನ್ನು ಹೊಂದುತ್ತವೆ. ಆ ಬಳಿಕ ಪ್ರತ್ಯಕ್ಷ ಜ್ಞಾನವು ಹುಟ್ಟುತ್ತದೆ. ಪ್ರತ್ಯಕ್ಷ ಜ್ಞಾನವು ನಿರ್ವಿಕಲ್ಪಕ, ಸವಿಕಲ್ಪಕ, ಲೌಕಿಕ, ಅಲೌಕಿಕ ಎಂದು ಅನೇಕ ವಿಧವಾಗಿದೆ. ಅನುಮಾನ ಪ್ರಮಾಣ. ಪ್ರತ್ಯಕ್ಷ ಗೋಚರವಲ್ಲದ ಹಲವಾರು ವಿಷಯಗಳನ್ನು ಅನುಮಾನ ಪ್ರಮಾಣದಿಂದ ನಿರ್ಣಯಿಸಲಾಗುತ್ತದೆ. ಮಾನವನ ದೈನಂದಿನ ವ್ಯವಹಾರಗಳು ಹೆಚ್ಚಿನ ಮಟ್ಟದಲ್ಲಿ ಅನುಮಾನ ಪ್ರಮಾಣದ ಮೂಲಕವೇ ನಡೆಯುತ್ತದೆ. ಪರ್ವತದಲ್ಲಿ ಹೊಗೆಯನ್ನು ನೋಡಿದಾಗ ಬೆಂಕಿ ಇದೆ ಎಂದು ನಿರ್ಣಯಿಸುವುದು ಅನುಮಾನ ಪ್ರಮಾಣದಿಂದ. ನಿರ್ಣಯಿಸಬೇಕಾದ ಒಂದು ವಸ್ತುವಿನೊಂದಿಗೆ ನಿಯತ ಸಂಬಂಧವನ್ನು ಹೊಂದಿರುವ ಇನ್ನೊಂದು ವಸ್ತುವೇ ಹೇತುವೆನಿಸುವುದು. ನಿಯತ ಸಂಬಂಧವನ್ನು ವ್ಯಾಪ್ತಿ ಎನ್ನಲಾಗಿದೆ. ಅದರ ಜ್ಞಾನವೇ ಅನುಮಾನ ಪ್ರಮಾಣ. ಹೊಗೆಗೆ ಬೆಂಕಿಯೊಂದಿಗಿರುವ ವ್ಯಾಪ್ತಿಯನ್ನು ತಿಳಿದವನು ಮಾತ್ರ ಹೊಗೆಯನ್ನು ನೋಡಿ ಬೆಂಕಿ ಇದೆ ಎಂದು ಊಹಿಸಬಲ್ಲನು. ಅನುಮಾನ ಪ್ರಮಾಣದ ಅತ್ಯಂತ ವಿಸ್ತಾರವಾದ ಹಾಗೂ ನಿಷ್ಕೃಷ್ಟವಾದ ನಿರೂಪಣೆಯನ್ನು ನವ್ಯನ್ಯಾಯದಲ್ಲಿ ಕಾಣಬಹುದಾಗಿದೆ. ಅನುಮಾನ ಪ್ರಮಾಣದಿಂದಲೇ ತರ್ಕಶಾಸ್ತ್ರವು ದೇಹಾತಿರಿಕ್ತವಾದ ಆತ್ಮನ ಅಸ್ತಿತ್ವವನ್ನು, ಪುಣ್ಯ ಪಾಪ ಮೊದಲಾದ ಅತೀಂದ್ರಿಯ ವಿಷಯಗಳ ಅಸ್ತಿತ್ವವನ್ನು ಸಾಧಿಸುತ್ತದೆ. ಉಪಮಾನ ಪ್ರಮಾಣ. ಉಪಮಾನವೆಂದರೆ ಸಾದೃಶ್ಯ ಜ್ಞಾನ. ಅದರಿಂದಲೂ ಯಥಾರ್ಥ ನಿರ್ಣಯವನ್ನು ಪಡೆಯಬಹುದಾಗಿದೆ. ಗವಯವನ್ನು ನೋಡದಿದ್ದ ನಾಗರಿಕನೊಬ್ಬನು ಅರಣ್ಯವಾಸಿಯೊಬ್ಬನನ್ನು ಕೇಳಿದಾಗ ಗೋವಿನಂತೆ ಗವಯವಿರುತ್ತದೆ ಎಂದು ಹೇಳಿದನು. ಬಳಿಕ ಆ ನಾಗರಿಕನು ಕಾಡಿನಲ್ಲಿ ಒಂದು ಬಾರಿ ಗವಯವನ್ನು ನೋಡಿ ಅದು ಹಸುವಿನಂತಿರುವುದನ್ನು ಗಮನಿಸುತ್ತಾನೆ. ಆಗ ಆತನಿಗೆ ಅರಣ್ಯವಾಸಿ ಹೇಳಿದ್ದ ವಿಚಾರವು ನೆನಪಿಗೆ ಬರುತ್ತದೆ. ಕೂಡಲೇ ಆತನು ಈ ಪ್ರಾಣಿಯನ್ನು ಗವಯವೆಂದು ಹೇಳುತ್ತಾರೆ ಎಂದು ನಿರ್ಣಯಿಸುತ್ತಾನೆ. ಶಬ್ದ ಪ್ರಮಾಣ. ಆಪ್ತರಿಂದ ಉಚ್ಚರಿಸಲ್ಪಡುವ ವಾಕ್ಯವೇ ಶಬ್ದ ಪ್ರಮಾಣ. ಅದರಿಂದಲೂ ಯಥಾರ್ಥ ನಿರ್ಣಯವನ್ನು ಪಡೆಯಬಹುದಾಗಿದ್ದು ಅದನ್ನೇ ಶಾಬ್ದಬೋಧ ಎನ್ನುವರು. ರಾಗದ್ವೇಷರಹಿತನಾಗಿ ಯಥಾರ್ಥವನ್ನು ನುಡಿಯುವವನೇ ಆಪ್ತನೆಂದೆನಿಸಿಕೊಳ್ಳುತ್ತಾನೆ. ವಾಕ್ಯಗಳು ಅನೇಕ ಪದಗಳ ಸಮುದಾಯ. ಒಂದೊಂದು ಪದವನ್ನು ಉಚ್ಚರಿಸುತ್ತಿದ್ದಂತೆ ಕೇಳುಗನಿಗೆ ಒಂದೊಂದು ಪದಾರ್ಥದ ಸ್ಮರಣೆಯಾಗುತ್ತದೆ. ಹೀಗೆ ಸ್ಮರಿಸಲ್ಪಟ್ಟ ಅನೇಕ ಪದಾರ್ಥಗಳಿಗೆ ಇರುವ ಸಂಬಂಧದ ಅರಿವೇ ಶಾಬ್ದಬೋಧ. ನ್ಯಾಯ ಪ್ರಯೋಗ. ಅನುಮಾನ ಪ್ರಮಾಣದಿಂದ ಅಪ್ರತ್ಯಕ್ಷ ವಿಷಯವನ್ನು ನಿಶ್ಚಯಿಸಿದ ಬಳಿಕ ಇನ್ನೊಬ್ಬನಿಗೆ ಅದನ್ನು ತಿಳಿಸಿಕೊಡುವುದಕ್ಕಾಗಿ ನಾವು ಪ್ರಯೋಗ ಮಾಡುವ ವಾಕ್ಯ ಸಮುದಾಯವನ್ನು ಪರಾರ್ಥಾನುಮಾನ ಅಥವಾ ನ್ಯಾಯ ಎನ್ನುವರು. ಪಾಶ್ಚಾತ್ಯ ತರ್ಕಶಾಸ್ತ್ರದ ಆಧುನಿಕ ಪರಿಭಾಷೆಯಲ್ಲಿ ನ್ಯಾಯ ಪ್ರಯೋಗವನ್ನು ಆರ್ಗ್ಯುಮೆಂಟ್ ಎನ್ನಲಾಗುತ್ತದೆ. ನಿಯತ ಸಂಬಂಧ. ಅನುಮಾನ ಪ್ರಮಾಣದ ಸಫಲತೆಯು ಎರಡು ವಸ್ತುಗಳಿಗೆ ಇರಬಹುದಾದ ಸಂಬಂಧದ ನಿಯತತೆಯನ್ನು ಅವಲಂಬಿಸಿರುವುದರಿಂದ ನ್ಯಾಯಶಾಸ್ತ್ರವು ವಸ್ತುಗಳಿಗೆ ಇರುವ ಸಂಬಂಧದ ನಿರೂಪಣೆಯಲ್ಲಿ ವಿಶೇಷವಾದ ಮುತುವರ್ಜಿ ವಹಿಸಿದೆ. ಸಂಬಂಧವು ಅನೇಕ ಪ್ರಕಾರವಾಗಿರುವುದು. ಬೆಂಕಿ ಹಾಗೂ ಹೊಗೆಗಳಿಗೆ ಕಾರ್ಯಕಾರಣ ಭಾವ ಸಂಬಂಧ, ಶಬ್ದ ಹಾಗೂ ಅರ್ಥಗಳಿಗೆ ವಾಚ್ಯವಾಚಕ ಭಾವ ಸಂಬಂಧ, ರಾಜ ಹಾಗೂ ಸೇವಕರಿಗೆ ಸ್ವಸ್ವಾಮಿ ಭಾವ ಸಂಬಂಧ. ಹೀಗೆ ಉಪಜೀವ್ಯ ಉಪಜೀವಕ ಭಾವ, ಆಧಾರ ಆಧೇಯ ಭಾವ, ನಿರೂಪ್ಯ ನಿರೂಪಕ ಭಾವ, ಅವಚ್ಛೇದ್ಯ ಅವಚ್ಛೇದಕ ಭಾವ ಮುಂತಾದ ಹಲವಾರು ಸಂಬಂಧಗಳನ್ನು ನಿರೂಪಿಸಿ ನಿಷ್ಕರ್ಷವನ್ನು ಪಡೆಯಲಾಗುತ್ತದೆ. ವಸ್ತುಗಳಿಗೆ ನಿಯತ ಸಂಬಂಧವಿದ್ದಾಗ ಮಾತ್ರ ಅನುಮಾನ ಪ್ರಮಾಣದಿಂದ ಯಥಾರ್ಥ ನಿರ್ಣಯ ಲಭಿಸುವುದು. ಪ್ರಮಾಣಾಂಗಗಳು. ನ್ಯಾಯಕ್ಕೆ ಉಪಯುಕ್ತವಾದ 14 ಪದಾರ್ಥಗಳನ್ನು ಮಹರ್ಷಿ ಗೌತಮರು ಸೂತ್ರದಲ್ಲಿ ಪ್ರತಿಪಾದಿಸಿದ್ದಾರೆ. ಅವೆಂದರೆ ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ,
ಹಾಗೂ ನಿಗ್ರಹಸ್ಥಾನ. ನ್ಯಾಯಪ್ರಯೋಗವು ಸಂಶಯದಿಂದ ಆರಂಭಗೊಂಡು ನಿರ್ಣಯದಿಂದ ಮುಕ್ತಾಯಗೊಳ್ಳುವುದು. ಪ್ರತಿವಾದಿಯೊಂದಿಗೆ ನಡೆಸಬಹುದಾದ ಚರ್ಚೆಯನ್ನು ವಾದ, ಜಲ್ಪ, ವಿತಂಡ ಎಂಬುದಾಗಿ 3 ಪ್ರಕಾರವಾಗಿ ವಿಭಜಿಸಲಾಗಿದೆ. ಪ್ರತಿವಾದಿಯನ್ನು ನಿಗ್ರಹಿಸುವ ಹಲವು ಬಗೆಯ ತಂತ್ರಗಳು ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ ಸ್ಥಾನಗಳು ಸೂತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿವೆ. ಅನ್ಯಾಯವನ್ನೆಸಗಿದ ಪ್ರತಿವಾದಿಯ ಪಕ್ಷವು ಕುತರ್ಕದ ಮೂಲಕ ನ್ಯಾಯಯುಕ್ತವಾದ ವಾದಿಯ ಪಕ್ಷವನ್ನು ಆಘಾತಗೊಳಿಸಲು ಮುಂದಾದಾಗ, ವಾದಿಯು ಜಲ್ಪ ಅಥವಾ ವಿತಂಡಾಗಳ ಮೂಲಕ ಸತ್ಯವನ್ನು ಸಂರಕ್ಷಿಸಬೇಕು. ಅಂಕುರಿಸಿ ಬೆಳೆಯುತ್ತಿರುವ ಸಸಿಯನ್ನು ಮುಳ್ಳಿನ ಬೇಲಿಯ ನಿರ್ಮಾಣದ ಮೂಲಕ ರಕ್ಷಿಸುವಂತೆ ಎಂಬುದಾಗಿ ಮಹರ್ಷಿ ಗೌತಮರು ಹೇಳಿರುವರು. ತತ್ವಾಧ್ಯವಸಾಯ ಸಂರಕ್ಷಣಾರ್ಥಂ ಜಲ್ಪವಿತಂಡೇ ಬೀಜಪ್ರರೋಹ ಸಂರಕ್ಷಣಾರ್ಥಂ ಕಂಟಕ ಶಾಖಾವರಣವತ್. ಪ್ರಮೇಯ: ಆತ್ಮ, ಬಂಧ, ಮೋಕ್ಷ. ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ, ಬುದ್ಧಿ ಇವೆಲ್ಲವುಗಳಿಗಿಂತ ಅತಿರಿಕ್ತವಾದ ಆತ್ಮವಿರುವುದು. ಮಾನವನು ಆತ್ಮತತ್ವಜ್ಞಾನವನ್ನು ಪಡೆದಾಗ ಮಿಥ್ಯಾಜ್ಞಾನವು ನಾಶವಾಗುತ್ತದೆ. ಅದರಿಂದಾಗಿ ರಾಗದ್ವೇಷ ಮೋಹಗಳೆಂಬ ದೋಷಗಳು ನಶಿಸುತ್ತವೆ. ದೋಷಗಳೇ ಶುಭಾಶುಭ ಕರ್ಮಗಳಿಗೆ ಕಾರಣವಾಗಿರುವುದರಿಂದ ದೋಷಗಳು ನಶಿಸಲು ಶುಭಾಶುಭ ಕರ್ಮಗಳು ಉತ್ಪನ್ನವಾಗುವುದಿಲ್ಲ. ಕರ್ಮಗಳು ಇರುವುದಿಲ್ಲವಾದ್ದರಿಂದ ದೇಹಾಂತರ ಸಂಬಂಧ ರೂಪವಾದ ಜನ್ಮವು ನಾಶವಾಗಿ ಆತ್ಯಂತಿಕ ದುಃಖ ನಿವೃತ್ತಿ ರೂಪವಾದ ಮೋಕ್ಷವು ಲಭಿಸುತ್ತದೆ. ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನಾನಾಂ ಉತ್ತರೋತ್ತರಾಪಾಯೇ ತದನಂತರಾಪಾಯಾದಪವರ್ಗಃ. ಹೀಗೆ ಜೀವಿಯ ಬಂಧಮೋಕ್ಷಗಳನ್ನು ವಿವರಿಸಲು ಉಪಯುಕ್ತವಾದ 12 ವಿಧವಾದ ಪ್ರಮೇಯಗಳನ್ನು ನ್ಯಾಯದರ್ಶನದಲ್ಲಿ ಹೀಗೆ ವಿಭಜಿಸಲಾಗಿದೆ. ಅವುಗಳೆಂದರೆ ಆತ್ಮ, ಶರೀರ, ಇಂದ್ರಿಯ, ಅರ್ಥ, ಬುದ್ಧಿ, ಮನಸ್ಸು, ಪ್ರವೃತ್ತಿ, ದೋಷ, ಪ್ರೇತ್ಯಾಭಾವ, ಫಲ, ದುಃಖ ಹಾಗೂ ಮೋಕ್ಷ. ಆತ್ಮ, ಶರೀರ, ಇಂದ್ರಿಯ, ಅರ್ಥ, ಬುದ್ಧಿ, ಮನಃ, ಪ್ರವೃತ್ತಿ, ದೋಷ, ಪ್ರೇತ್ಯಭಾವ, ಫಲ, ದುಃಖ, ಅಪವರ್ಗಾಸ್ತು ಪ್ರಮೇಯಂ. ಈಶ್ವರ ಸಿದ್ಧಿ. ನ್ಯಾಯಶಾಸ್ತ್ರದಲ್ಲಿ 16 ಬಗೆಯ ಯುಕ್ತಿಗಳಿಂದ ಈಶ್ವರನ ಅಸ್ತಿತ್ವವನ್ನು ಪ್ರತಿಪಾದಿಸಲಾಗಿದೆ. ಅಂಕುರ, ಮೇಘ, ನದಿ, ಪರ್ವತ ಮೊದಲಾದವುಗಳಿಗೆ ಉತ್ಪತ್ತಿ ಇರುವುದರಿಂದ ಇವುಗಳಿಗೆ ಒಬ್ಬನು ಕರ್ತೃವು ಇರಬೇಕು. ಮಡಿಕೆಯ ಉತ್ಪತ್ತಿಗೆ ಕುಂಬಾರನಿರುವಂತೆ ಆ ಕರ್ತೃವೇ ಈಶ್ವರ. ಹೀಗೆ ಪ್ರಪಂಚದ ಉತ್ಪತ್ತಿ ಎಂಬ ಯುಕ್ತಿಯಿಂದ ಈಶ್ವರನನ್ನು ಸಾಧಿಸಲಾಗಿದೆ. ಅದೇ ರೀತಿಯಲ್ಲಿ ಪರಮಾಣು ಕ್ರಿಯೆಯಿಂದ ಈಶ್ವರನ ಅಸ್ತಿತ್ವವನ್ನು ಸಾಧಿಸಬಹುದು. ಸೃಷ್ಟಿಯ ಆರಂಭದಲ್ಲಿ ಪರಮಾಣುಗಳಲ್ಲಿ ಕ್ರಿಯೆ ಉತ್ಪನ್ನವಾಗಿ ಅನೇಕ ಪರಮಾಣುಗಳ ಸಂಯೋಗದಿಂದ ದ್ವಣುಕ, ತ್ರಿಣುಕ ಹೀಗೆ ಸ್ಥೂಲ ಜಗತ್ತು ಆರಂಭದಲ್ಲಿ ಚೇತನದ ಸಾನ್ನಿಧ್ಯವಿಲ್ಲದೆ ಜಡ ಪದಾರ್ಥದಲ್ಲಿ ಕ್ರಿಯೆಯು ಉಂಟಾಗಲು ಸಾಧ್ಯವಿಲ್ಲ. ಆದ್ದರಿಂದ ಈ ವಿಶ್ವದ ನಿರ್ಮಾಣವು ಒಂದು ಚೇತನದ ಸಹಕಾರದಿಂದುಂಟಾಗುವ ಕ್ರಿಯೆಯಿಂದಲೇ ಆಗಬೇಕು. ಆ ಚೇತನವೇ ಈಶ್ವರ. ಹಾಗೆಯೇ ಧೃತಿ ಎಂದರೆ ಗುರುತ್ವವುಳ್ಳ ಪದಾರ್ಥಗಳ ಬೀಳದಿರುವಿಕೆ. ಗುರುತ್ವವಿರುವ ವಸ್ತು ಬೀಳುವುದು ಇದು ಸಾಮಾನ್ಯ ನಿಯಮ. ಆದರೆ ಸಂಪೂರ್ಣ ಈ ಬ್ರಹ್ಮಾಂಡವು ಬೀಳದಂತೆ ತಡೆಯಲ್ಪಟ್ಟಿದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಯು ಬೀಳದಿರುವಂತೆ ಇದರ ಹಿಂದೆ. ನ್ಯಾಯಶಾಸ್ತ್ರದ ಉಪಯೋಗ. ಚಿಂತನ ಸರಣಿಯ ವಿಕಾಸ. ನ್ಯಾಯಶಾಸ್ತ್ರದ ಅಧ್ಯಯನದಿಂದಾಗಿ ನಮ್ಮ ಚಿಂತನ ಸರಣಿಯು ಒಂದೇ ರೀತಿಯಾಗಿರದೆ ಹಲವು ರೀತಿಯಲ್ಲಿ ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತದೆ. ಒಂದು ವಿಷಯವನ್ನು ಕುರಿತು ಒಂದೇ ದೃಷ್ಟಿಯಲ್ಲಿ ಆಲೋಚನೆ ಮಾಡುವುದರಿಂದ ಅದರ ನಿಖರವಾದ ಸ್ವರೂಪವನ್ನು ತಿಳಿಯಲು ಸಾಧ್ಯವಿಲ್ಲ. ನಾನಾ ಬಗೆಯಲ್ಲಿ ಚಿಂತಿಸಿ ವಿಮರ್ಶೆ ಮಾಡಿದಾಗ ಆ ವಿಷಯದ ಅಂತರಾಳವನ್ನು ಹೊಕ್ಕಲು ಸಾಧ್ಯವಿದೆ. ನ್ಯಾಯಸೂತ್ರಕಾರರು 24 ವಿಧವಾದ ವಿಮರ್ಶೆಯ ಪ್ರಕಾರಗಳನ್ನು ತೋರಿಸಿಕೊಟ್ಟಿದ್ದು, ಇವುಗಳನ್ನು ವೇದಾಂತಾದಿ ಶಾಸ್ತ್ರಗಳ ಅದ್ವೈತ ಸಿದ್ಧಿ ಮೊದಲಾದ ಹಲವಾರು ವಾದ ಗ್ರಂಥಗಳಲ್ಲಿ ಶಾಸ್ತ್ರಕಾರರು ಹೇರಳವಾಗಿ ಬಳಸಿಕೊಂಡಿದ್ದಾರೆ.
ನ್ಯಾಯಾಲಯದಲ್ಲಿ ನಡೆಯುವ ವಾದಗಳು ಈ ಪ್ರಕಾರಗಳಲ್ಲಿ ಹಲವನ್ನು ಆಶ್ರಯಿಸುತ್ತವೆ. ಪಾಶ್ಚಾತ್ಯ ತರ್ಕಶಾಸ್ತ್ರದಲ್ಲಿ ಉಪಯೋಗ. ಇಂದಿಗೂ ಪರಿಷ್ಕಾರ ಹಾಗೂ ಆವಿಷ್ಕಾರ ಪಥದಲ್ಲಿ ಸಾಗುತ್ತಿರುವ ಪಾಶ್ಚಾತ್ಯ ತರ್ಕಶಾಸ್ತ್ರವನ್ನು ಅರ್ಥೈಸಿಕೊಂಡು ವಿಮರ್ಶಿಸುವ ಸಾಮರ್ಥ್ಯವನ್ನು ಪಡೆಯಲು ನ್ಯಾಯಶಾಸ್ತ್ರದ ಅಧ್ಯಯನವು ಅತ್ಯಂತ ಅವಶ್ಯಕವಾಗಿದೆ. ಭಾರತೀಯ ನ್ಯಾಯಪ್ರಯೋಗಕ್ಕೆ 5 ಅವಯವಗಳಿದ್ದು, ಪಾಶ್ಚಾತ್ಯ ನ್ಯಾಯಪ್ರಯೋಗದಲ್ಲಿ 2 ಅಥವಾ 3 ಅವಯವಗಳನ್ನು ಒಪ್ಪಲಾಗಿದೆ. ಇವುಗಳಿಗೆ ಪ್ರತ್ಯೇಕ ಉದಾಹರಣೆ ಇಲ್ಲಿದೆ. ಭೌತ ವಿಜ್ಞಾನದಲ್ಲಿ ಉಪಯೋಗ. ಪ್ರಾಚೀನ ಭಾರತೀಯ ಭೌತ ವಿಜ್ಞಾನಿಯಾದ ಮಹರ್ಷಿ ಕಣಾದರಿಂದ ಪ್ರೋಕ್ತವಾದ ಪದಾರ್ಥ ವ್ಯವಸ್ಥೆ ಹಾಗೂ ಭೌತಿಕ ಸಿದ್ಧಾಂತಗಳೇ ನ್ಯಾಯಶಾಸ್ತ್ರದ ಆಧಾರಶಿಲೆಗಳಾಗಿವೆ. ಆದ್ದರಿಂದ ಭಾರತೀಯ ಭೌತ ವಿಜ್ಞಾನವನ್ನು ತಿಳಿಯಬಯಸುವವರಿಗೆ ಹಾಗೂ ಸಂಶೋಧನೆಗೈಯುವವರಿಗೆ ನ್ಯಾಯಶಾಸ್ತ್ರದ ಅಧ್ಯಯನವು ಅತ್ಯಂತ ಉಪಕಾರವೂ ಅನಿವಾರ್ಯವೂ ಆಗಿದೆ. ಶಾಬ್ದಬೋಧ ನಿರೂಪಣೆಯಲ್ಲಿ ಉಪಯೋಗ. ವ್ಯಾಕರಣ ಹಾಗೂ ಮೀಮಾಂಸಾ ಶಾಸ್ತ್ರಗಳ ಶಾಬ್ದಬೋಧ ಸ್ವರೂಪ ಪ್ರಕ್ರಿಯೆಯನ್ನು ಅರಿತುಕೊಳ್ಳಲು ನವ್ಯನ್ಯಾಯದ ಅಧ್ಯಯನವು ಅವಶ್ಯಕವಾಗಿದೆ. ಶಾಬ್ದಬೋಧ ಪ್ರಕ್ರಿಯೆಯನ್ನು 2 ಪದಾರ್ಥಗಳಿರುವ ಸಂಬಂಧದ ಸ್ಪಷ್ಟ ಪರಿಕಲ್ಪನೆಯನ್ನು ಹೊಂದಿರಬೇಕಾಗುತ್ತದೆ. ಜನ್ಯಜನಕ ಭಾವ, ನಿರೂಪ್ಯ ನಿರೂಪಕ ಭಾವ ಮೊದಲಾದ ಹಲವಾರು ಬಗೆಯ ಸಂಬಂಧಗಳ ವಿಸ್ತೃತ ನಿಷ್ಕೃಷ್ಟ ನಿರೂಪಣೆಯು ನವ್ಯನ್ಯಾಯದಲ್ಲಿ ಮಾತ್ರ ಕಾಣಸಿಗುತ್ತದೆ. ವಾದ ಗ್ರಂಥಗಳಲ್ಲಿ ಉಪಯೋಗ. ಇತರ ಶಾಸ್ತ್ರಗಳು ಪ್ರತಿಪಾದಿಸುವ ಸಿದ್ಧಾಂತದ ಮರ್ಮವನ್ನು ಅರಿಯಲು ನ್ಯಾಯಶಾಸ್ತ್ರ ಪ್ರಕ್ರಿಯೆಯ ಪರಿಚಯ ಅತ್ಯಂತ ಅವಶ್ಯಕ. ಏಕೆಂದರೆ ವೇದಾಂತ, ಮೀಮಾಂಸಾ, ವ್ಯಾಕರಣ, ಸಾಹಿತ್ಯ ಮೊದಲಾದ ಶಾಸ್ತ್ರಗಳ ವಾದಗ್ರಂಥಗಳು ನವ್ಯನ್ಯಾಯದಿಂದ ಪ್ರಭಾವಿತವಾಗಿವೆ. ಇವುಗಳು ತಮ್ಮ ಸಿದ್ಧಾಂತದ ನಿರೂಪಣೆಗಾಗಿ ನವ್ಯನ್ಯಾಯದ ಶೈಲಿಯನ್ನು, ಪಾರಿಭಾಷಿಕ ಪದಗಳನ್ನು ಆಶ್ರಯಿಸುತ್ತಿರುವುದು ಶಾಸ್ತ್ರಜ್ಞರೆಲ್ಲರಿಗೂ ಅನುಭವವೇದ್ಯವೇ ಆಗಿದೆ. ಆಸ್ತಿಕ್ಯ ಸಂರಕ್ಷಣೆ. ವೇದ ಪ್ರಾಮಾಣ್ಯವನ್ನು ಒಪ್ಪದಿರುವ ನಾಸ್ತಿಕರ ಪೂರ್ವಪಕ್ಷವನ್ನು ನಿರಾಕರಿಸಬಲ್ಲ ಏಕಮಾತ್ರ ಸಾಧನವೇ ಅನುಮಾನ ಪ್ರಮಾಣವು. ಆದ್ದರಿಂದಲೇ ಅನುಮಾನ ಪ್ರಧಾನವಾದ ನ್ಯಾಯದರ್ಶನವು ಆಸ್ತಿಕ ದರ್ಶನಗಳಲ್ಲಿ ಅಗ್ರಗಣ್ಯವೆನಿಸಿದ್ದು, ಸಮಾಜದಲ್ಲಿ, ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ಆಸ್ತಿಕತೆಯನ್ನು ಕಾಪಾಡಿಕೊಳ್ಳಲು ನ್ಯಾಯವು ಉತ್ತಮ ಸಾಧನವಾಗಿದೆ. ನ್ಯಾಯ ವೈಶೇಷಿಕ ದರ್ಶನದ ಸರ್ವತೋಮುಖ ದೃಷ್ಟಿ. ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸಲ್ಪಡುವ ವಸ್ತುಗಳ ನಿಖರವಾದ ತಿಳುವಳಿಕೆಯೊಂದಿಗೆ ನ್ಯಾಯಶಾಸ್ತ್ರವು ಪರಮಾಣ್ವಾದಿ ಭೌತಿಕ ಶಾಸ್ತ್ರೀಯ ವಿಚಾರ, ಧರ್ಮ ವಿಚಾರ, ಆತ್ಮ, ಮೋಕ್ಷ ಮೊದಲಾದ ದಾರ್ಶನಿಕ ವಿಚಾರ, ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣ ವಿಚಾರ ಹಾಗೂ ಶಾಬ್ದಬೋಧ ವಿಚಾರಗಳ ತಿಳುವಳಿಕೆಯನ್ನು ಒದಗಿಸಿಕೊಡುವುದು. ಕಣಾದ ರಚಿತ ಸೂತ್ರಗಳಲ್ಲಿ ಧರ್ಮ ವಿಚಾರವು ಹೇರಳವಾಗಿದೆ. ಆದ್ದರಿಂದ ನ್ಯಾಯಶಾಸ್ತ್ರವು ಸರ್ವತೋಮುಖವಾಗಿದೆ.